ಇನ್ನು ಧರ್ಮಸ್ಥಳದ ಸುತ್ತ ಶವಗಳನ್ನ ಹೂಳಲಾಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಉತ್ತರವನ್ನ ನೀಡಲಿದೆ ಸರ್ಕಾರ. ಇವತ್ತು ಮಧ್ಯಾಹ್ನ ಎಸ್ಐಟಿ ತನಿಖೆಯ ಬಗ್ಗೆ ಸರ್ಕಾರ ಉತ್ತರವನ್ನ ನೀಡಲಿದೆ. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ. ಈವರೆಗಿನ ತನಿಖಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಗೃಹ ಸಚಿವರು. ಮುಖ್ಯಮಂತ್ರಿಗಳ ಸಭೆಯ ನಂತರ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಸಭೆ ನಡೆಸಲಾಯಿತು. ಇಲ್ಲಿಯವರೆಗೆ ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಗೃಹ ಸಚಿವರು ಪಡ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರ ಜೊತೆಗೆ ಎಸ್ಐಟಿ ಮುಖ್ಯಸ್ಥರು ಸಭೆಯನ್ನು ನಡೆಸಲಾಯಿತು. ಅದಾದ ನಂತರ ಪ್ರತ್ಯೇಕವಾಗಿ ಗೃಹ ಸಚಿವರು ಎಸ್ಐಟಿ ಮುಖ್ಯಸ್ಥರ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ. ಸೊ ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಎಸ್ಐಟಿ ಮುಖ್ಯಸ್ಥರಿಂದ ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ನಡೆಸಿರುವಂತಹ ಸಭೆಯ ಸಂದರ್ಭದ ದೃಶ್ಯಗಳನ್ನು, ಅದರ ಜೊತೆಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ವಿಧಾನಸೌಧದಲ್ಲಿರುವಂತಹ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ನಡೆದಿರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತ್ಯೇಕವಾಗಿರುವಂತಹ ಸಭೆಯನ್ನು ಕೂಡ ನಡೆಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಗೃಹ ಸಚಿವರು ಇವತ್ತು ನೀಡುವಂತಹ ಉತ್ತರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇಲ್ಲಿವರೆಗೆ ಏನಾಯ್ತು ಅನ್ನುವಂಥ ವಿಚಾರ. ಸೊ ಇದೀಗ ಪ್ರಣಬ್ ಮೊಹಂತಿ ಅವರ ಜೊತೆಗೂ ಕೂಡ ಗೃಹ ಸಚಿವರು ಮೀಟಿಂಗ್ ಮಾಡಿದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಮಧುಕರ್, ಈಗಲೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರ ಚೇಂಬರ್ನಲ್ಲೇ ಪ್ರಣಬ್ ಮೊಹಂತಿ ಇದ್ದಾರೆ. ಮಧ್ಯಾಹ್ನ ಊಟದ ಬಳಿಕ ಸರ್ಕಾರ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗೆ ಉತ್ತರವನ್ನ ಕೊಡೋರಿದ್ದಾರೆ. ಹಾಗಾಗಿ ಆ ಉತ್ತರಕ್ಕೆ ತಯಾರಿಯನ್ನ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ. ತಯಾರಿಯ ಭಾಗವಾಗಿ ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರ ಚೇಂಬರ್ನಲ್ಲೇ ಇದ್ದಾರೆ. ಅಂದ್ರೆ ಯಾವುದಾದ್ರೂ ಟೆಕ್ನಿಕಲಿ ಏನಾದರೂ ಸಹಾಯ ಬೇಕಿದ್ರೆ ಅಥವಾ ಏನು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಗೃಹ ಸಚಿವರು ಅದರಿಂದ ಎಸ್ಐಟಿ ಮುಖ್ಯಸ್ಥರನ್ನೇ ಜೊತೆಲಿ ಇದ್ಕೊಂಡು ಉತ್ತರದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈಗಾಗಲೇ ಗೃಹ ಸಚಿವರ ಕೈನಲ್ಲಿ ಮಧ್ಯಾಹ್ನ ಕೊಡುವಂತಹ ಉತ್ತರದ ಪ್ರತಿ ಇದೆ. ಅದನ್ನ ಓದಿಕೊಂಡು ಏನಾದರೂ ಡೌಟ್ಗಳಿದ್ರೆ ಅದನ್ನ ಪ್ರಣಬ್ ಮೊಹಂತಿ ಅವರಿಂದ ಪಡೆದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ಇವತ್ತು ಬಹಳ ಕುತೂಹಲ ಮೂಡಿಸಿರುವಂಥದ್ದು ಅಂದ್ರೆ ಪ್ರಣಬ್ ಮೊಹಂತಿ ಅವರ ಭೇಟಿಗೂ ಮುನ್ನ ಸಿಎಂ, ಡಿಸಿಎಂ, ಗೃಹ ಸಚಿವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಮೂವರು ಕೂಡ ಸಭೆ ನಡೆಸಿದ್ರು. ಅದಾದ ಬಳಿಕ ಗೃಹ ಸಚಿವರು ತಮ್ಮ ಚೇಂಬರ್ಗೆ ಬಂದು ಉತ್ತರದ ಪ್ರತಿಯನ್ನು ಓದ್ಕೊಳ್ತಾ ಇದ್ದಾರೆ. ಮತ್ತು ಅದರಲ್ಲಿ ಏನಾದರೂ ಅನುಮಾನಗಳಿದೆ ಅಥವಾ ಏನಾದರೂ ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರದ ಭಾಗವಾಗಿ ಪ್ರಣಬ್ ಮೊಹಂತಿ ಅವರಿಂದಲೂ ಕೂಡ ಮಾಹಿತಿಯನ್ನ ಗೃಹ ಸಚಿವರು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಮಧ್ಯಾಹ್ನದ ಬಳಿಕ ಸರ್ಕಾರ ಯಾವ ಉತ್ತರವನ್ನ ನೀಡುತ್ತೆ ಅಂದ್ರೆ ಉತ್ಖನನದ ಪ್ರಕ್ರಿಯೆ ಇಲ್ಲಿಗೆ ಸ್ಥಗಿತಗೊಳಿಸುತ್ತಾ ಅಥವಾ ಎಸ್ಐಟಿಯನ್ನು ಸ್ಥಗಿತಗೊಳಿಸಿ ತನಿಖೆಯನ್ನು ಮುಂದುವರಿಸ್ತಾರಾ ಅಥವಾ ದೂರುದಾರರ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ? ಯಾಕಂದ್ರೆ ವಿಪಕ್ಷಗಳು ಆಗ್ರಹ ಮಾಡ್ತಾ ಇರುವಂತದ್ದು ದೂರುದಾರ ಇದನ್ನ ಷಡ್ಯಂತ್ರದ ಭಾಗವಾಗಿ ನಡೆಸ್ತಾ ಇದ್ದಾರೆ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವ ಭಾಗವಾಗಿಯೇ ಇದು ನಡೀತಾ ಇದೆ ಅನ್ನುವಂತಹ ದೊಡ್ಡ ಆಕ್ಷೇಪಗಳು ವಿಪಕ್ಷಗಳು ಎತ್ತಿದ್ದಾವೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಅದೇ ರೀತಿಯಾದಂತಹ ಅನುಮಾನ ಇದೆ. ಯಾಕಂದ್ರೆ ಆತ ಹೇಳಿದಂತ ಯಾವ ಗುರುತುಗಳಲ್ಲೂ ಕೂಡ ಅಂದ್ರೆ ಆ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಅಸ್ಥಿಪಂಜರಗಳಾಗ್ಲಿ ಮೂಳೆ ಆಗಲಿ ಸಿಕ್ಕಿಲ್ಲ. ಸಿಕ್ಕಿರ್ತಕ್ಕಂಥ ಅಸ್ಥಿಪಂಜರ 6ನೇ ಪಾಯಿಂಟ್ ಅದು ಕೂಡ ಪುರುಷನದ್ದು ಅಂತೇಳಿ ಈಗಾಗಲೇ ಡಿಕ್ಲೇರ್ ಮಾಡಲಾಗಿದೆ. ಈ ಎಲ್ಲ ಕಾರಣದಿಂದಾಗಿ ಆತ ಇದು ಒಂದು ರೀತಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಪ್ರಯತ್ನದ ಭಾಗವಾಗಿಯೇ ಈ ಷಡ್ಯಂತ್ರ ನಡೆದಿದೆ ಅಂತೇಳಿ ಸ್ವತಃ ಡಿಸಿಎಂ ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನ ಶಾಸಕರು ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಇವತ್ತು ವಿಧಾನಸಭೆಯಲ್ಲಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂದ್ರೆ ಎಸ್ಐಟಿ ತನಿಖೆಯನ್ನ ಮುಂದುವರಿಸಬೇಕಾ ಬೇಡವಾ ಅಥವಾ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾರಾ ಅಥವಾ ಇಲ್ಲಿಯ ತನಕ ಉತ್ಖನನ ಪ್ರಕ್ರಿಯೆಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳಿರ್ಬೋದು ಮತ್ತು ಉತ್ಖನನ ಪ್ರಕ್ರಿಯೆಯಲ್ಲಿ ಕಂಡು ಬಂದಂತ ಮಾಹಿತಿಗಳನ್ನ ಸದನಕ್ಕೆ ಒಪ್ಪಿಸ್ತಾರಾ? ಈ ರೀತಿಯಂತ ಹಲವಾರು ಪ್ರಶ್ನೆಗಳಿದಾವೆ. ಹಾಗಾಗಿ ಆ ಉತ್ತರದ ತಯಾರಿಯನ್ನ ಈಗ ಗೃಹ ಸಚಿವರು ಆರಂಭ ಮಾಡಿದ್ದಾರೆ. ಅದರ ಭಾಗವಾಗಿಯೇ ಪ್ರಣಬ್ ಮೊಹಂತಿ ಕೂಡ ಈಗ ಗೃಹ ಸಚಿವರ ಕೊಠಡಿಯಲ್ಲಿ ಇದ್ದಾರೆ. ಮಧುಕರ್, ಮಾರುತೇಶ್, ಇದರ ಜೊತೆಗೆ ದೂರುದಾರನ ವಿರುದ್ಧವೂ ಕೂಡ ತನಿಖೆ ಆಗಬೇಕು, ಜೊತೆಗೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹಗಳನ್ನ ಬಿಜೆಪಿ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಈ ಒಂದು ಗೃಹ ಸಚಿವರು ನೀಡುವಂತಹ ಉತ್ತರದ ಸಂದರ್ಭದಲ್ಲಿ ಏನಾದರೂ ಪ್ರತಿಕ್ರಿಯೆಗಳನ್ನ ನಿರೀಕ್ಷೆ ಮಾಡಬಹುದು ಹಾಗಾದ್ರೆ?
ಅಲ್ಲ, ಉತ್ತರದಲ್ಲಿ ಗೃಹ ಸಚಿವರು ಅದನ್ನ ಹೇಳ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಗಳಿದಾವೆ. ಆದ್ರೆ ಆತನ ವಿರುದ್ಧ ಕೂಡ ತನಿಖೆ ಆಗಬೇಕು ಮತ್ತು ಇಡೀ ಪ್ರಕರಣದ ಸೂತ್ರಧಾರ ಆಗಿರ್ತಕ್ಕಂಥವನೇ ಆತ. ಯಾಕಂದ್ರೆ ಆತ 164 ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಹೇಳಿದ ಮೇಲೆ ಇದು ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಳ್ತು ಮತ್ತು ಮತ್ತಷ್ಟು ಗಂಭೀರವಾಗಲಿಕ್ಕೆ ಹೋಯಿತು. ಸರ್ಕಾರದ ಆಲೋಚನೆ ಇದ್ದದ್ದು ಆತ ಮೊದಲೇ ಬುರುಡೆ ತೆಗೆದುಕೊಂಡು ಬಂದ, ಅದನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿದ, ಅಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟ, ಆನಂತರ ಕೋರ್ಟ್ ತನಿಖೆ ಮಾಡುವಂತೆ ಆದೇಶ ಮಾಡಿತು. ಆದರೆ ಕೋರ್ಟ್ SIT ಮಾಡಿ ತನಿಖೆ ಮಾಡಿ ಅಂತ ಹೇಳಿರಲಿಲ್ಲ. ಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾರದ್ದು, ಎಲ್ಲಿ ಸಿಕ್ತು ಮತ್ತು ಇದರ ಪೂರ್ವಪರಗಳೇನು, ಈತ ನಿಜವಾಗ್ಲೂ ಹೂತಿದ್ದೇ ಅಥವಾ ಹೂತಿದ್ದಂಥದ್ದೇ ತಲೆಬುರುಡೆಯ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ತನಿಖೆ ಆಗಬೇಕಾಗಿತ್ತು. ಆದರೆ ಆ ಪ್ರಾಥಮಿಕ ತನಿಖೆ ಆಗುವ ಮುನ್ನವೇ SIT ರಚನೆ ಆಯಿತು. ಇದೇ ಈಗ ಇರ್ತಕ್ಕಂಥ ಆಕ್ಷೇಪ. ಕೋರ್ಟ್ನಿಂದ ಡೈರೆಕ್ಷನ್ಸ್ ಇರಲಿಲ್ಲ ಉತ್ಖನನ ಮಾಡಿ ಅಂತಲೋ ಅಥವಾ SIT ಮಾಡಿ ಇದನ್ನ ಮಾಡಿ ಅನ್ನುವಂಥ ಡೈರೆಕ್ಷನ್ಸ್ ಇರಲಿಲ್ಲ. ತನಿಖೆ ಮಾಡುವಂತೆ ಕೋರ್ಟ್ ಸೂಚಿಸಿತ್ತು. ತಲೆಬುರುಡಿಯನ್ನ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಗಳನ್ನು ತಿಳಿದುಕೊಂಡು ಆನಂತರ SIT ರಚಿಸಿ ಉತ್ಖನನ ಪ್ರಕ್ರಿಯೆಗಳನ್ನು ಆರಂಭ ಮಾಡಬಹುದಾಗಿತ್ತು. ಯಾಕೆಂದ್ರೆ ಆತ ಹೇಳಿದ್ದು ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನುವಂಥ ತಿಳಿದುಕೊಳ್ಳುವ ಮುನ್ನವೇ SIT ರಚನೆ ಮಾಡಿ ಉತ್ಖನನ ಪ್ರಕ್ರಿಯೆಗಳು ಕೂಡ ಶುರು ಮಾಡ್ತು. ಇದು ಒಂದು ಕಡೆ ಸರ್ಕಾರಕ್ಕೆ ಈಗ ಬ್ಯಾಕ್ ಫೈರ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆತ ಹೇಳಿದಂಥ ಯಾವುದೇ ಗುರುತುಗಳಲ್ಲಿ ಆತ ಸೂಚಿಸಿದಂಥದ್ದು ಎಲ್ಲ ಕಡೆಗೂ ಉತ್ಖನನ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಆತನ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹೀಗಾಗಿ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ಒತ್ತಡದಲ್ಲಿ ಈಗ ಸರ್ಕಾರ ಸಿಲುಕೊಂಡಿದೆ. ಕೋರ್ಟ್ ನಿರ್ದೇಶನದ ಪ್ರಕಾರ ಆದಂಥ ಬೆಳವಣಿಗೆ ಆದರೂ ಕೂಡ ಕೋರ್ಟ್ಗೂ ತಪ್ಪು ಮಾಹಿತಿ ನೀಡಿ ಜನರನ್ನು ದಿಕ್ಕು ತಪ್ಪಿಸಿ ಆತ ಹೇಳಿದ್ದಕ್ಕೆ ಪೂರಕವಾಗಿ ಯಾವುದೇ ರೀತಿಯಾದಂಥ ಪಂಜರ ಸಿಗದೇ ಇರುವ ಕಾರಣಕ್ಕಾಗಿ ಈಗ ಸಾರ್ವಜನಿಕವಾಗಿ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಗಳು ಕೂಡ ನಡೆದಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳು ಕೂಡ ಸರ್ಕಾರದನ್ನ ತರಾಟೆಗೆ ತೆಗೆದುಕೊಂಡಿದ್ದಾವೆ. ಈ ಮಸುಕುದಾರಿಯ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಪತ್ತೆಯಾಗಬೇಕು. ಯಾಕಂದ್ರೆ ಸುಳ್ಳು ದೂರುಗಳನ್ನು ನೀಡೋದ್ರ ಮೂಲಕ, ಷಡ್ಯಂತ್ರ ಮಾಡೋದ್ರ ಮೂಲಕ ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಕೆಡಿಸುವಂತ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ಯಾರಿದ್ದಾರೆ ಅನ್ನೋದನ್ನು ಕೂಡ ಬಯಲಿಗೆಳಿಬೇಕು. ಅದಕ್ಕೆ ಮತ್ತೊಂದು SIT ಮಾಡಿ ಎನ್ನುವಂಥ ರೀತಿಯಲ್ಲೂ ಕೂಡ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಹೀಗಾಗಿ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅಂದ್ರೆ, ಇಲ್ಲಿಯ ತನಕ ಆಗಿರ್ತಕ್ಕಂಥದ್ರ ತನಿಖೆಯ ಪ್ರಗತಿಯ ಬಗ್ಗೆ ಉತ್ತರ ಕೊಡೋದು ಮಾತ್ರ ಅಲ್ಲದೆ, ಇಲ್ಲಿಯ ತನಕ ಆದ್ಮೇಲೆ ಮುಗೀತು, ಇನ್ನು ಮುಂದೆಯೂ ಉತ್ಖನನ ಮಾಡಲಿಕ್ಕೆ ಮುಂದಾದ್ರೆ ನಿಜ ಸರ್ಕಾರದ ಹಸ್ತಕ್ಷೇಪ ಮತ್ತು ಸರ್ಕಾರದ ಕುಮ್ಮಕ್ನಿಂದಲೇ ಇದಾಗ್ತಾ ಇದೆ ಅನ್ನುವಂಥದ್ದು ಇನ್ನಷ್ಟು ಗಟ್ಟಿಗೊಳ್ಳುತ್ತೆ. ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡಿರೋದಕ್ಕೆ ಮತ್ತು ಉತ್ಖನನ ಪ್ರಕ್ರಿಯೆಯನ್ನು ಮುಂದುವರಿಸೋದು ಬೇಡ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತೇಳಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಮುಖ್ಯಮಂತ್ರಿಗಳು ಹೇಳೋದಕ್ಕೂ ಇದೇ ಕಾರಣ ಆಯಿತು. ಯಾಕಂದ್ರೆ ಆತ ಹೇಳಿದ ಎಲ್ಲ ಉತ್ಖನನ ಪ್ರಕ್ರಿಯೆ ಮಾಡಿದಾಗಲೂ ಏನು ಸಿಗದೇ ಇದ್ರೆ ಇದನ್ನೇ ಮತ್ತಷ್ಟು ಮುಂದುವರಿಸೋದಕ್ಕೆ ಶುರು ಮಾಡಿದ್ರೆ ಸರ್ಕಾರಕ್ಕೆ ಇದು ಬ್ಯಾಕ್ ಫೈರ್ ಆಗುತ್ತೆ ಅನ್ನುವಂಥ ಅರಿವು ಕೂಡ ಇದೆ. ಹೀಗಾಗಿ ದೂರು ನೀಡಿದಂಥವನ ದೂರುದಾರನ ಮೇಲೆ ಮತ್ತು ಆತನ ಬೆಂಬಲಕ್ಕೆ ನಿಂತಂಥವರು, ಆತನ ಸಪೋರ್ಟಿವ್ ಆಗಿ ಕೆಲಸ ಮಾಡಿದಂಥ ಟೀಮ್ನ ಮೇಲೂ ಕೂಡ ಸರ್ಕಾರ ಈಗ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಈಗಾಗಲೇ ತನಿಖೆಯ ಭಾಗವಾಗಿ ತನಿಖೆಯಿಂದ ಅಧಿಕೃತವಾಗಿ ಹೇಳಿಕೆ ಕೊಡುವ ಮುನ್ನವೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆ ನೀಡೋರಿಗೆ ಈಗಾಗಲೇ ನೋಟಿಸ್ ಕೊಟ್ಟು SIT ವಿಚಾರಣೆಗೆ ಕರೆದಿದ್ದಾರೆ. ಇದರ ಭಾಗವಾಗಿ ಈಗ ದೂರುದಾರನ ಮೇಲೂ ಕೂಡ ಕೇಸು ದಾಖಲಿಸುವಂತ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಉತ್ತರದ ಬಳಿಕ ಸ್ಪಷ್ಟ ಚಿತ್ರಣ ಸಿಗತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.